ಲಕ್ಷ್ಮ ಅಲ್ತಿದ್ಯಾ? ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಆಕ್ಚುಲಿ ನಾನು ಈ ವಿಡಿಯೋಗೆ ಏನಕ್ಕೆ ಮಾಡ್ತಿದ್ದೀನಪ್ಪ ಅಂದ್ರೆ ಸಂಧಿಗೆ ಏನೋ ಗಿಫ್ಟ್ ತರಿಸಿದ್ದೀನಿ, ಅದು ಅವಳಿಗೆ ಗೊತ್ತಿಲ್ಲ. ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಅವಳು ಫೋನ್ ಕಿತ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಬನ್ನಿ. ಅವಳು ಏನ್ ಮಾಡ್ತಿದ್ದಾಳೆ ನೋಡೋಣ ಮೊದಲು ಹೋಗಿ. ಸಂಧ್ಯೆಯಲ್ಲಿ ಕುಣಿತವಳೆ. ತಾವು ವ್ಲಾಗ್ ಮಾಡ್ತಾ ಇದ್ಯಾ? ಯಾಕೆ ಮಾಡ್ಬೇಡ್ದ? ಅಲ್ಲ ಇವಾಗ ಏನಕ್ಕೆ ಅಂತ. ಫಾಲೋ ಮೀ. ಮೈ ವಿಲ್ ಐ ಫಾಲೋ ಯು. ಐ ಆಮ್ ಎಂಡರ್ ಒನ್. ಫಸ್ಟ್ ಏನಕ್ಕೆ ವ್ಲಾಗ್ ಮಾಡ್ತಿದ್ಯಾ? ವ್ಲಾಗ್ ಮಾಡಕ್ಕೆ ಏನಕ್ಕೆ ಮಾಡ್ಬೇಕಂತ ಕೆಲಸ? ಓಯ್ ತಾವೇ ಇನಿಷಿಯೇಟಿವ್. ವ್ಲಾಗ್ ಮಾಡೋ ಚಾಲೆಂಜ್ ಕೊಟ್ಟಾಗ ಮಾಡಕ್ಕಾಗಿಲ್ಲ, ಇವಾಗ ಮಾಡ್ತೀಯಾ? ಅದೆಲ್ಲ ಹಂಗೆ ಬಾ ಇವಾಗ ಅಷ್ಟೇ. ಎಂದಕ್ಕೂ ಬಾ. ಅಲ್ಲೆಲ್ಲ ಹೋಗ್ತಿದ್ಯಾ? ನನಗೆ ದೆವ್ವಾ ಕೆಳಗಡೆ ಹಾಲ್. ಏನು ಏನ್ ಟಾಸ್ಕ್? ಏನ್ ಟಾಸ್ಕ್? ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದ್ ನಿನ್ ವ್ಲಾಗಿಂಗ್ ಮಾಡೋದಲ್ಲ. ಇಂತ ಒಳ್ಳೆ ಬುದ್ಧಿ ನನ್ನಿಂದ. ಗೈಸ್ ಆಂಗಲ್ ಬಗ್ಗೆ ಮರ್ತೋಗ್ಬಿಡಿ. ಆಂಗಲ್ ಒಂದ್ ಪದ ಕಾಣಿಸ್ತಿಲ್ವೇ? ಗೈಸ್ ಆಂಗಲ್ ಬಗ್ಗೆ ಮರ್ತೋಗ್ಬಿಡಿ. ಅದೊಂದು ಪದ ಇದೆ ಅಂತ ನಿಮ್ ಜೀವನದಲ್ಲಿ ಮರ್ತೋಗ್ಬಿಡಿ. ವಿಡಿಯೋ ನೋಡ್ಬೇಕಾದ್ರೆ ನಾವು ಇದು ನಾನು ಇಟ್ಕೊಂತೀನಿ ನೋಡೋದಕ್ಕೆ. ನಡಿ. ಎಕ್ಸ್ಕ್ಯೂಸ್ ಮೀ, ವಾಟ್ ಟ್ರೈನ್ ಗೋಯಿಂಗ್ ಆನ್? ನೆಡಿ. ಅಯ್ಯೋ, ಒಂದ್ ಕೈಲಿ ಇದು ಇನ್ನೊಂದ್ ಕೈಲಿ ಫೋನ್ ಇಟ್ಕೊಂಡು ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಮುಚ್ಚ ಕಂತೆಗೆ ಬೇಡ. ಹಾ ಕಂತೆಗೆ ಕಂಕನಲ್ವ ನಿಮ್ಗೆ ಅದು? ಇಲ್ಲ ನನ್ನ ಮನೆಗೆ. ಡ್ಯಾನ್ಸ್ ಆಡೋದೆ. ಗೈಸ್ ಸ್ಪೀಕರ್ ಕೇಳಿದ್ದೆ ಮನೆ ಗುರು ಪ್ರವೇಶದಲ್ಲಿ, ಬಟ್ ಇವಾಗ ಬಂದಿದೆ. ಬಟ್ ಗೊತ್ತೇ ಇಲ್ಲ ನನಗೆ. ಎಲ್ಲರೂ ಇಲ್ಲೇ ಇದ್ದೀರಾ. ನೀವ್ ಯಾರು ಓಪನ್ ಮಾಡೋದು? ನಾನು ಓಪನ್ ಮಾಡೋದಾ? ಮಾಡು. ಗೈಸ್ ಪವಿ ಇರ್ಬೇಕಿತ್ತು. ಪವಿ ಇಲ್ಲ, ಅವಳು ಯಾರ್ದು ಮನೆಗೆ ಹೋಗೋಳೆ, ಅವ್ರ ಫ್ರೆಂಡ್ ಮನೆಗಂತೆ. ಏ ಕೊಡಂಗಿ ನೆಟ್ಟಿಗೆ ತೆಗಿ. ಗೈಸ್ ಐ ಆಮ್ ಅನ್ಬಾಕ್ಸಿಂಗ್ ದಿಸ್. ಅನ್ಬಾಕ್ಸಿಂಗ್. ಗೈಸ್ ನಿಜ. ಓ ಮೈ ಗಾಡ್. ಅದು ಅನ್ಬಾಕ್ಸ್. ಸೀನಾ ವಿಡಿಯೋ ಇಡಿ. ಸೀನಾ ನಾನು ಅನ್ಬಾಕ್ಸ್ ಮಾಡ್ತೀನಿ. ವಿಡಿಯೋ ಇಡಿ. Horlicks 5% extra brain. ಅಯ್ಯೋ ರೀ ಮಾ. ಅಕ್ಕ ಆ ಕಡೆ ಆಗ್ಲೇ ಇನ್ನೊಂದು ಬಾಕ್ಸ್ ಅದು ಓಪನ್ ಮಾಡಿ. ಏ ಮುಗಿಲಿ ನೀಟ್ ತೆಗಿಯಮ್ಮ ತಾಯಿ. ಕೊಡಿ ಬೇಡ ಇವಳು ಬಾಕ್ಸ್ ತಗೊಂಡ್ಬಂದು ತಕ್ಕೊಂತೀನಿ. ನಾನು ತೆಗಿತೀನಿ. ಇಲ್ಲ ನಿನಗೆ ಶೋ ಆಗ್ತದೆ. ಏ ಮುರ್ದಿಲ್ಲ. ನಿಧಾನಾಗಿ ಬೆಳಕು. ಎಲ್ಲ ಅವರೇ ಎಲ್ಲ ಹಿಡ್ಕೊಳಪ್ಪ. ತಿರುಗಿಸ್ತಾವಳೆ ಗಾಳಿಪಟ. ತಗೊಂಬ ಹತ್ತಿರಕ್ಕೆ ನೋಡ್ತೀವಲ್ವಾ. ಬಿದ್ದೋಗ್ಬಿಡುತ್ತೆ. ಅಕ್ಕ ಬಿದ್ದೋಗ್ಬಿಡುತ್ತೆ. ಹಂಗಲ್ಲ ಅಕ್ಕ, ಅದು ವಾಲ್ಕೊಂಡ್ಬಿಟ್ಟ. ಮುಂದಕ್ಕೆ ಬಂದ್ಬಿಟ್ಟದೆ. ನೋಡಿ ನೋಡಿ ಹೆಂಗ್ ಬಗ್ತೈತೆ ಅಂತ ಹೇಳ್ಬಿಟ್ಟು. ಅದ್ ಬರಲ್ಲ. ಇರುವ ಅದಿರೋದೇ ಇಲ್ಲಕ್ಕೆ. ಫಸ್ಟ್ ಇದು ಎತ್ತಿ ಕವರ್ ತೆಗೆದ್ಬಿಟ್ಟು ಆಮೇಲೆ ಕವರ್ ತೆಗೀರಿ. ನೀವೇ ಎತ್ತಿಕ್ಕಿದ್ರೆ ನಿಧಾನಕ್ಕೆ ಪಳ್ಳ ಅಂತ ಕೆಳಗಡೆ ಬಿಟ್ಬಿಟ್ಟಿರ. ಎಷ್ಟೇ ಮಾಮೂನ್ ದುಡ್ಡು. ಎಪ್ಪ ಇಡ್ರಾ?
ಅಂದ್ರೆ ಈ ಕಡೆ ತಿರುಗಿಸಿ ಹಿಡಿದಿದ್ರ ನನ್ಗಿಂತ ಈಟಾಗಿಲ್ಲ ಬಟ್ ಎಸ್ ನನ್ನಷ್ಟು ಐಟಿದೆ. ಅದು ಎತ್ಕೊಂಬಂದಲ್ಲಿ ಪ್ಲಗ್ ಇನ್ ಮಾಡಿ ಸಂಧ್ಯಾ. ಇಬ್ರು ಎತ್ಕೊಂಬನ್ರಿ. ತಿರುಗಿಸು. ವೈರ್ ಗೀರ್ ಏನಿಲ್ವಾ? ಇದನ್ನ ಹೇಗೆ ಯೂಸ್ ಮಾಡೋದಂತ ನಮಗೂ ಗೊತ್ತಿಲ್ಲ. ಸೊ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ಓಕೆ ಅಂಡ್ ನಮ್ಮ ಅಪ್ಪ ಬರ್ಲಿ, ಅಪ್ಪಂಗೆ ಹೇಳ್ಬೇಕು ಥ್ಯಾಂಕ್ ಯು ಫಾರ್ ದಿ ಸರ್ಪ್ರೈಸ್ ಅಂತ. ಗೃಹ ಪ್ರವೇಶದಲ್ಲಿ ಸುಮ್ಮನೆ ಟಿವಿ ನೋಡಕ್ ಹೋದಾಗ ಹೇಳಿದ್ದೆ ಪಪ್ಪ ಸ್ಪೀಕರ್ ಬೇಕು ಪಪ್ಪ ತಗೊಳ್ಳೋಣ ಅಂತ. ಅವಾಗ ಕಾಸಿಲ್ಲ ಅಂತ ಹೇಳಿದ್ರು. ಬಟ್ ಇವಾಗ ತರಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇ ಮರ್ತೋಗ್ಬಿಟ್ಟಿದ್ದೆ ನಾನು ಈ ತರದೊಂದು ಕೇಳಿದ್ದೆ ಅಂತ. ಬಟ್ ಅಪ್ಪ ನೆನ್ಪಿಟ್ಕೊಂಡು ಅದನ್ನ ತಗೊಂಬಂದ್ರಲ್ಲ, ಫುಲ್ ಖುಷಿ ಆಗೋಯ್ತು ನನಗೆ. ಬಟ್ ಪಪ್ಪ ಇರ್ಲಿಲ್ಲ, ಹೊರಗಡೆ ಹೋಗಿದ್ರು. ಅದಕ್ಕೆ ಮಿಸ್ ಆದ್ರು ಪಪ್ಪ. ಇಲ್ಲಾಂದ್ರೆ ಪಪ್ಪಾನೇ ಪಪ್ಪನೇ ಸರ್ಪ್ರೈಸ್ ಮಾಡ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ಆ್ಯಂಡ್ ಇನ್ನೂ ಥ್ಯಾಂಕ್ ಯು ಹೇಳಿಲ್ಲ ಪಪ್ಪಂಗೆ ನಾನು. ಸೊ ಥ್ಯಾಂಕ್ಸ್ ಹೇಳ್ಬೇಕು. ಇನ್ನೂ ಮಾಡಿಲ್ಲ ನಾನು ಅದನ್ನ ಮಾಡಬೇಕು. ಮತ್ತೆ ಊಟ ತಿನ್ಬೇಕಾದ್ರೆ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಆಯ್ತು ನನಗೂ ವರ್ಷಿತಾಗೂ. ಅದೊಂದು ಸಿಲಿ ಮ್ಯಾಟ್ರು. ಇದಕ್ಕೆಲ್ಲ ಜಗಳ ಆಡ್ತೀರಾ ಅಂತ ವಿಷಯಕ್ಕೇನೆ ಅಕ್ಕ ತಂಗಿರು ಜಗಳ ಆಡೋದು ಬೇಸಿಕಲಿ. ಸೊ ಅಂತ ವಿಷಯಕ್ಕೆ ಜಗಳ ಆಡಿದ್ವಿ. ಅದಕ್ಕೆ ಅಮ್ಮ ಫುಲ್ ಎಮೋಷನಲ್ ಆಗೋದ್ರು. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಎಮೋಷನಲ್ ಆಗ್ತಾರೆ ಅಂತ. ನಾನಂತೂ ನಮ್ಮಮ್ಮ ಇವ್ರದ್ದಿದ್ದೆ ಅನ್ಕೊಂಡೋಗಿ ಮನ್ಕೊಳ್ಳುತ್ತೆ ಅನ್ಕೊಂಡಿದ್ದೆ. ಬಟ್ ಅಮ್ಮ ವರ್ಷ ಎಲ್ಲ ಫುಲ್ ಎಮೋಷನಲ್ ಆಗ್ಬಿಟ್ರು ಗೈಸ್. ನೋಡ್ಕೊಂಬನ್ನಿ ಏನೇನಾಯ್ತು ಅಂತ. ಇವಾಗ ಕಿತ್ಲಾಡ್ತಿರ್ತಿದ್ರೆ ಜಲ್ದಿ ಇರ್ತಿರ್ರಿ. ಇವಾಗ ಹೆಂಗ್ ಹೇಳ್ತಿರಲ್ಲ, ಏನ್ ಕವಳೇನೋ ಅಂತ ಅಂತಾಳ, ಏನ್ ಹೊಸ್ತ ಅನ್ನೋದು ಅಂತಲ್ಲ. ನೀನೇ ಹೇಳ್ತೀಯಮ್ಮ, ಅವಳೆಲ್ಲ ದುಡ್ಡಿದೆಲ್ಲ ಕಂಗಿದ್ದಕ್ಕೆ ಖರ್ಚು ಮಾಡ್ತಾಳಮ್ಮ, ಇದಕ್ಕೆ ಖರ್ಚು ಮಾಡ್ತಾಳಮ್ಮ, ಜಾಸ್ತಿ ಕಷ್ಟ ಬೀಳ್ತಾಳೆ. ಮಕ್ಕ ಕೊಡ್ತೀರಿ ಇವಾಗ. ಇಲ್ದಿರೋದೆಲ್ಲ ಅವತಾರ ಮಾಡಿದ್ರೆ ನೀವೇ ಕಿತ್ತಾಡ್ರೆ ಹೆಂಗೆ ಲೈಫ್. ಇದ್ದವ್ರ ಮೂವರು ಅದು ಹೆಂಗೆ ಹೇಳ್ತಾರೆ, ಇರೋ ಮೂವರು ನೆಟ್ಟಿಗಿರೋದು ಬಿಟ್ಬಿಟ್ಟು ಅದು ಹೆಂಗೆ ಹೇಳ್ತಾರಲ್ಲ, ಬೇರೆಯವ್ರು ಬರ್ಬೇಕು ನಿಮ್ ಸೆಂಟ್ರಿಗೆ. ಅವ ಏನಕ್ಕಮ್ಮ ನಿನ್ ಮಗ ಹೇಳ್ತಿರೋದು? ಯಾರೇನಂದ್ರಂತ? ಯಾಕಮ್ಮ ಬೈತ್ಯಾ? ಇರೋ ಒಂದ್ ಹುಡ್ಗಿನ, ಇರೋ ಒಂದಲ್ಲ ನಿನ್ 3 ಐತಲ್ಲ, ಒಂದಿಲ್ಲ ಅಂದ್ರೆ 2. ಬಟ್ ಆದ್ರೂ ಈ ಒಂದು ತುಂಬಾ ಇಂಪಾರ್ಟೆಂಟ್ ನಿನ್ ಲೈಫ್ ಅಲ್ಲಿ. ಸೋಡಾ ಸುಮ್ನೆ ಎದ್ದೋಗು. ಅಮ್ಮ ಯಾಕಮ್ಮ ಇವ್ಳು ಹೇಳ್ತಿರೋದೀಗ? ನೀನ್ ಬೈದೆ ಅಂತ. ಅಮ್ಮ ಅಳ್ಬೇಕಾಗಿರೋದು ಯಾರಮ್ಮ? ನಾನ್ ತಾನೇ ಹೇಳ್ಬೇಕಾಗಿರೋದು. ಅವಳು ನಿನ್ ತಟೆ ಆಗಿ ಇಷ್ಟ ಆಗಿಲ್ಲ ಅಂತ ಎದ್ದೋದ್ಲು. ಎದ್ದೋಗಿದ್ರಿ ಅಷ್ಟೊಂದು ಮಾತಾಡೋದಲ್ಲ ಅಂತ. ನನ್ ಪಕ್ಕದಲ್ಲಿ ಕೂತಿರೋಳು ಎದ್ದು ಆ ಕಡೆ ಹೋಗಿ ಕುತ್ಕೊಂಡ್ ತಿಂದ್ರೆ ಮೂತಿ ತಿರುಗಿಸ್ಕೊಂಡು ನಾನ್ ಸುಮ್ನಿರ್ಬೇಕು. ಅದ್ ನನಗ್ ಬೇಜಾರಾಗಿರಲ್ಲ. ಕನ್ಸೋಲ್ ಮಾಡು ಅಂದ್ರೆ ತಿಂತಾ ಇದೆಯಾ ನಿನ್ ಪಾಡಿಗೆ ನೀನು? ಅದು ನಿಮ್ಮಿಬ್ರು ಜಗಳ ನೀವಿಬ್ರೆ ಕ್ಲಿಯರ್ ಮಾಡ್ಕೊಬೇಕು. 3ನೇ ಬಂದು ಅಲ್ಲಿ ಎಂಟ್ರಿ ಮಾಡ್ಬಾರ್ದು ಯಾವ್ದಕ್ಕಾದ್ರೂ ಸರಿನೇ. ವರ್ಷಿತಾ ನನ್ ಮುಟ್ಬೇಡ, ಸುಮ್ಮನೆ ರೂಮ್ ಎದ್ದು. ವರ್ಷಿತಾ ನಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಹೋಗು. ವರ್ಷಿತಾ ಏನೋ ಒಂದ್ ಮಾಡ್ಬಾ. ನಿಂಗೆ ಹೋಗ್ಬಿಟ್ರೆ ಏನ್ ಆಗತ್ತಿ? ವರ್ಷಿತಾ ಅಮ್ಮ ಫಸ್ಟ್ ಟೈಮ್ ಈ ಸೋಡಾ ಅಳ್ತಿರೋದ್ನ ನಾನ್ ನೋಡ್ತಿರೋದಮ್ಮ. ತುಂಬಾ ಹರ್ಟ್ ಆಯ್ತು ಇವಾಗ. ಓ ಅವಳಿಗೆ ಮಾತ್ರ ಹರ್ಟ್ ಆಗಿದ್ದು, ನಾವ್ ಅಳಲ್ಲ ಅಂದ್ರೆ ನಮ್ಗ್ ಹರ್ಟ್ ಆಗಿರಲ್ಲ ಅಂತನಾ? ವರ್ಷಿತಾ ಅವಳು ಬಂದವಳಲ್ಲ ಇವಾಗ. ಮಾಡೇ ಬರೋ ನಿಂದ ಯಾವಾಗಲ ಅವಳು ಅಳ್ತಾ ಇರ್ಬೇಕಾದ್ರೆ ಏನೇ ಇಟ್ಕೊಳೋದ್ ನೀನು ಹೊರಕ್ಕೆ ಅವಳ ಹತ್ರ. ದುಡ್ಡಿನ ವಿಷಯವಾಗಿ ಒಂದ್ಸಲ ಮಾತಾಡೋದಿಲ್ಲ ಅಂತ ಹೇಳ್ತು. ನಾನೇನ್ ದುಡ್ಡಿನ ವಿಷಯ ಹೇಳ್ದೆ? ನೆಕ್ಸ್ಟ್ ಟೈಮ್ ಅವಳು ಫ್ಲೈಟ್ಗೆ ಕಾಸಾಕ್ ಹೋದ್ರೆ ನೀನ್ ಹಾಕ್ಬೇಡ, ಅವಳು ಅಲ್ಲೇ ಬಿದ್ದಿರ್ಲಿ ಅಂದೆ. ರಷ್ಯಾದಲ್ಲೇ ಇರ್ಲಿ, ಅವಳು ಇಂಡಿಯಾಗ್ ಬರೋದ್ ಬೇಡ ಅಂದೆ. ಫ್ಲಾಶ್ ಬ್ಯಾಕ್. ಗೈಸ್ ನಮ್ಮ ಅಕ್ಕ ನಮ್ಗೆ 2ನೇ ತಾಯಿ. ಅದಕ್ಕೆ ಅವಳು ತಾಯಿಯಿಂದ ಯಾರು ನಾವ್ ತಾಯಿಗೆ ಎಷ್ಟು ಕೊಟ್ರು ಕಮ್ಮಿನ. ನಾನ್ ಬರ್ತೀನಿ ಬಿಡ್ಕೊಂತೀನಿ. ಹಿಂಗೇನು ಇಲ್ಲ
ಆಮೇಲೆ ಇದಕ್ಕೆ ಇರಲ್ಲ ಅಷ್ಟೇ ಬಿಡು ನಾನು. ಅಮ್ಮ ಯಾರೋ ಒಬ್ರು ಒಂದು ಬ್ಲಾಗ್ ಅಲ್ಲಿ ಸಂಧ್ಯಾ ನನ್ ಸೆಕೆಂಡ್ ಅಮ್ಮ ಅಂದಿದ್ರಮ್ಮ. ಈಗ ನೆಕ್ಸ್ಟ್ ಅದು ಉಳ್ಸ್ಕೊಳಕ್ ನಿಂಗೆ ಹೋಗ್ತಾ ಇಲ್ಲ. That is point. ಅಮ್ಮ ನೀನ್ ಇಂಗ್ಲಿಷ್ ನೀನ್ ಕಿಸಿಬೇಡ ನೀನು. ದುಡ್ಡಿಲ್ಲ ಆದ್ರೂ ಪರವಾಗಿಲ್ಲ, ಎಷ್ಟು ದಿನ ಲೇಟ್ ಆಗಕ್ಕೂ ನೀನ್ ಹಾಕೊಂಡ್ರೆ ಅವ್ರಿಗೆಲ್ಲ ಹಾಕ್ಸ್ಕೊಂತಾರೆ. ಸರಿ ಎದ್ದ ಮೇಲೆ ಇಷ್ಟಕ್ಕೆ ಬಿಡು ಅಂತ ಹೇಳ್ತಾರಲ್ಲ ಅದನ್ನ ಬೇಜಾರಾಯ್ತು ಅವ್ರಿಗೆ. ಬರಲ್ಲ ಅದು ತಾನೆ ಏನು ಬಂದವ್ರು ಕುತ್ಕೊಂಡು ಅವ್ರಿಗೆ ಬೇರೆ. ಅಮ್ಮ ನನಗ್ ಬೇಜಾರಾಗಿದ್ ಮಾತ್ರ ಯಾರು ಕೇಳ್ತಾ ಇಲ್ಲ. ಆಮೇಲೆ ನೀನ್ ಅವ್ಳ ತಟ್ಟೆಗೆ ಹಾಕಿದ್ ನಿನ್ ತಪ್ಪೆ. ನೀನ್ ಅವ್ಳ ತಟ್ಟೆಗೆ ಹಾಕದ್ಲ ಅಂತ ಅದನ್ನ ಎದ್ದು ಆ ಕಡೆ ಹೋಗಿದ್ದು ಅವಳದ್ ಇನ್ನೊಂದ್ ತಪ್ಪು. ಮಾತಾಡೋದು ಅಂತ ನೀನ್ ಮಾತಾಡಿದ್ದು ಅಂತ ಅವಳು ಮಾತಾಡಿದ್ದು. ಇಬ್ರು ಸರಿಯಾಗಿದ್ದೀರ ಮಾತ್ರ ಅದ್ರಲ್ಲಿ ಅಂತ ಮಗ ಉಸ್ಕೊಳೋದು. ನಾನೆಲ್ಲ ಮಗ ಉತ್ಸ್ಕೊಂಡೆ, ಅವಳ ಬಗ್ಗೆ ಇಷ್ಟು ಓವರ್ ರಿಯಾಕ್ಟ್ ಆಗ್ತಿರೋದಂದ್ರೆ ಅಂದ್ರೆ ನಿಂಗೆ ಅರ್ಥನೇ ಆಗ್ತಾ ಇಲ್ಲ. ವರ್ಷಿತಾ ಬಾ ನಮ್ಮ ರೂಮ್ ನಾನು ನೀನ್ ಹಿಂಗಿರ್ಬೇಡ ನೀನ್ ಅವಳಗ ಕಿತ್ಲಾಡಿರೋದು ಬಿಟ್ಟಾಗ ಅವಳತ್ರ ಮಾತಾಡೋಣ, ನನ್ನ ಹತ್ರ ಮಾತಾಡಕ್ಕೆ ನೋವು ನಿನ್ಗೆ. ನಾನು ಯಾವಾಗ ಸಪೋರ್ಟ್ ಮಾಡ್ದೆ? ತಪ್ಪು ಅಂದ್ರೆ ನಾನು ಫಸ್ಟ್ ಅವಳ್ದು ಹಾಕಿದ್ ತಪ್ಪು ಅಂತ ಹೇಳಿದ್ದೆ. ಅವಳು ತಟ್ಟೆಗೆ ಬಂದಿಲ್ಲ. ಫಸ್ಟ್ ಅವ್ಳು ತಟ್ಟೆಗೆ ಹಾಕಿದ್ರೆ ತಪ್ಪು. ಇನ್ನೊಬ್ರು ತಟ್ಟೆಯಿಂದ ನಮ್ ತಟ್ಟೆಯಿಂದ ಇನ್ನೊಬ್ರು ತಟ್ಟೆಗೆ ಯಾರಿಗೂ ಹಾಕ್ಬಾರ್ದು. ನೀನು ತಂಗಿ ಅಂತ ಪಲ್ಯ ಹಾಕೋದು ತಪ್ಪ ಅಮ್ಮ. ಸಾಂಬಾರ್ ಐತೆ, ಸಾಂಬಾರ್ ಮೇಲೆ ಹಿಂಗ ಹಾಕ್ಬಿಟ್ಲು. ಸಾಂಬಾರ್ ಮೇಲೆ ಪಲ್ಯ ಹಾಕ್ಬಾರ್ದು ಅಮ್ಮ, ಹೇಳಿದ್ದೀನಿ. ಹಲೋ, ಏನ್ ಮಾಡ್ತಾ ಇದ್ದೀರಾ ಅಮ್ಮ? ನಾನು ಅತ್ತಾಗ ಯಾವತ್ತಾದ್ರು ಒಂದಿನ ಹಿಂಗ್ ಮಾಡಿದೇನಮ್ಮ? ಮಾಡಿದ್ದೀನಿ, ಮಗ ಕುಡಿತೀನಿ ಮಾಡಿಲ್ಲ ಅಂತಂದ್ರೆ. ನಿಮ್ಮ ಅಪ್ಪ ಆದ್ರೆ ಎಷ್ಟೋ ಸಲ ಕಿತ್ಲಾಡ್ಕೊಂಡು ಹೋದಾಗ ನಾನು ಮಾಡಿಲ್ಲೇನೆ, ಬೇಜಾರ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಅಂತ ಕಂತ್ರಿ ನೋಡ್ಮ ಅವಳು ನಗ್ತಾ ಇರೋದು. ನಗ್ಲೆ ಸುಮ್ಮನೆ. ಓಕೆ, ಸೊ ನನ್ಗೆ ಅರ್ಥ ಆಗ್ತಿರೋದೇನಂದ್ರೆ ಏನ್ ಅರ್ಥ ಆಗ್ತಿದೆ? ನಂದೇ ತಪ್ಪಮ್ಮ, ನಂದೇ ತಪ್ಪು. ನಾನು ನನ್ ತಟ್ಟೆಲಿ ಇದ್ದಿದ್ ಪಲ್ಯ ನೋಡ್ತಿದ್ದೆ, ಸಾಂಬಾರ್ ಮೇಲೆ ಹಾಕಿದ್ ನನ್ ತಪ್ಪು. ಅಕ್ಕ ತಂಗಿರನ್ನ ತಮ್ಮ ಏನೇನಕ್ಕೋ ಜಗಳ ಆಡ್ತಾರೆ, ಏನೇನ್ ದೊಡ್ಡ ದೊಡ್ಡ ವಿಷಯ ಇದೆ ನಮ್ಮ ಮನೇಲಿ. ಸಿಲ್ಲಿ ಮ್ಯಾಟ್ರ್. ಅಲ್ಲಿದ್ರೆ ಅವ್ಳು ಏನಾದ್ರು ಒಂದ್ ಕೊಡಕ್ತಾ ಇರ್ತಾಳೆ ಅವಳು ಅಜ್ಜಿ ತರ. ಆಮೇಲೆ ನನ್ಗೆ ಇನ್ನೂ ಬೇಜಾರಾಗುತ್ತೆ, ಅದಕ್ಕೆ ಮೇಲೆ ಬಂದೆ. ಅಜ್ಜಿ ತರ ಕೊಡಕ್ತಾ ಇರ್ತೀನ? ಅದೇ ಮಾಡೋದು ನೀನು. ಇಂಥವಕ್ಕೆಲ್ಲ ಕಿತ್ಲಾಡ್ಕೊಂಬಾರ್ದು. ನಿಮ್ ಮೂವರು ಹೇಳ್ತಾ ಇದ್ದೀನಿ ನಾನು. ನೀನ್ ಹಿಂಗ ಹತ್ರ ಅಲ್ಲೋಡಲ್ಲಿ ನೆಕ್ಸ್ಟ್ ಈಗ ಗಂಗೆ ಫ್ಲೋ ಆಗುತ್ತೆ ಯಮುನ ಸುಕ್ಕಂತ ಅಲ್ವಾ ಅಮ್ಮ? ಅಮ್ಮ ಲಕ್ಷ್ಮ ಅಲ್ತಿದ್ಯಾ? ನಿಜ ಅಲ್ತಿದ್ಯಾ? ನಿಜ ಹೇಳ್ತಿದ್ದೀನಮ್ಮ, ಸೀರಿಯಸ್ಲಿ ಏನಕ್ಕೆ ಹೇಳ್ತಿದ್ದೀರ? ಆ ಸಾರು ಪಲ್ಯ ಕಿತ್ಲಾಡ್ಕೊಂಡು ಕಿತ್ಲಾಡ್ತಿರಲ್ಲ ರೀ. ಸಾರಿ ನೀನ್ ಯಾಕೆ ಮಾಡ್ತಿದ್ಯಾ? ಬಿಡುಮ ನಮ್ದು ಇದ್ದಿದ್ದೆ. ಏಯ್ ನೋಡ್ ನಮ್ಮ ಅಮ್ಮನ ಅನಿಸ್ತ್ಯಾ? ಹಾಕಿತ್ತು ಮಮ್ಮಿ ಸಾರಿ ಮಮ್ಮಿ. ನೆಕ್ಸ್ಟ್ ಅದನ್ನ ಹಿಡಿಬಿಡೋದನ್ನ ಹಾಕ. ಕೊನೆಗೂ ಕಣ್ಣೀರ ದಾರಿಯಾಗಿ ಫೋನ್ ನ ಕಿತ್ತಿಕೊಂಡು ಒಟ್ನಲ್ಲಿ ಒಂದ್ ರೇಂಜಿಗೆ 1 ಲೀಟರ್ ಕಣ್ಣೀರ್ ಸುರಿಸಿ ಇವಾಗ ಶಾಂತ ರೂಪರಾಗಿದ್ದ ಮಮ್ಮಿ ಮಗಳು. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ ನಂಗೆ ಸುಟ್ಟಿರೋದೇನು, ನನ್ ಬರ್ನೌಟ್ ಆಗೈತೆ. ನನ್ಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಓವರ್ ರಿಯಾಕ್ಟ್ ಆಗ್ಬಿಟ್ಟು ನಮ್ಮಮ್ಮ ಕಣ್ಣಲ್ಲಿ ನೀರ್ ತರಿಸಿ ಇವಾಗ ಏನೂ ಮಾಡ್ದಿರೋಳ್ ತರ ಬಿತ್ಕೊಂಡವಳೆ. ಮುಚ್ಚು ಬಾಯಿ ನಾಯಿ. ನಿನ್ನ ಹೆಸರು ಕೇಳಿಲ್ಲ ಗೈಸ್. ನಮ್ಮಮ್ಮ 1 ನಿಮಿಷಕ್ಕೆ ಕಣ್ಣಲ್ಲಿ ಟಪಕ್ 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 ಅಂತ ನೀರ್ ಹಾಕ್ಬಿಡ್ತು. ಫಾರ್ ದಿ ಫಸ್ಟ್ ಟೈಮ್. ನಮ್ಮಮ್ಮ ಯೂಶಲಿ ಅಳಲ್ಲ, ಬಟ್ ಅಮ್ಮ ನೀನ್ ಏನ್ ಇಷ್ಟು ಎಮೋಷನಲ್ ಆಗ್ಬಿಟ್ಟಿದ್ಯಾ? ಸ್ಟ್ರಾಂಗ್ ಕಿತ್ಲಾಡ್ತೀರಾ? ಅಮ್ಮ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಮ್ಮಮ್ಮ ತಲೆ ಬಿಟ್ಕೊಂಡಿರ್ಬೇಕಾದ್ರೆ ನೀವ್ ಬ್ಲಾಗ್ ಅಲ್ಲಿ ನೋಡ್ಬಾರ್ದು. ಕಣ್ ಮುಚ್ಕೊಳ್ಳಿ. ಗೊತ್ತಾಗಲ್ವಾ ಅಷ್ಟು ನಿಮ್ಗೆ? ಹೇಳಿದೀನಿ ಅವ್ರು ಕಣ್ ಮುಚ್ಕೊಂಡವ್ರು ಅಂತ. ಅದ್ಯಾಕ್ ತಲೆ ಬಿಟ್ಕೊಂಡಿರ್ಬೇಕಾದ್ರೆ ಅವ್ರು ನೋಡ್ಬಾರ್ದು ನಿನ್ನ?
ನಾನು ಹೆಂಗೆ ಒಳ್ಳೆ ತಲೆ ಬಿಡ್ಕೊಂಡು ಹೆಂಗೆ ಮರೆ ಹೋಗ್ಲಿ ಬಾಯಿಲ್ ಒಂದ್ ಹಗ್ ಕೊಟ್ಬಿಟ್ಟು ಹೋಗು. ಅವ ಒಂದ್ ಹಗ್ಗ ಅವ ಹೂ ಕಣೆ ಕರೆಕ್ಟ್. ಅವಳಿಗೆ ಅವ ನೀನ್ ಏನ್ ರಾತ್ರಿ ಕಬಡ್ಡಿ ಆಡ್ತಿದ್ಯಾ? ನೋಡಿ ನಮ್ಮಮ್ಮ ಒಂದ್ ಹಗ್ ಕೊಡ್ತೀವಿ. ನಿಂಗ್ ವಾಕಿಂಗ್ ಮಾಡ್ಬೇಕಂದ್ರೆ ನೀನ್ ನಾನು ನೋಡ್ಕೊ ಈಗ ಸರಿ ಕೋಪ ಬಂದ್ಬಿಡುತ್ತೆ. ಗೈಸ್ ನೋಡಿ ಗೈಸ್ ನಮ್ಮಮ್ಮ ಕಬಡ್ಡಿ ಆಡ್ತಿದ್ಯಾ ನನ್ನ ಹತ್ರ? ಅಮ್ಮ ರಾತ್ರಿ ನೋಡು ಕಿರ್ಚ್ಬಾರ್ದು, ಆಮೇಲೆ ನೀನ್ ಇಡೀ ಬಿಲ್ಡಿಂಗ್ ಅವ್ರು ಬಂದ್ಬಿಡ್ತಾರೆ ಏನಾಯ್ತು ಅಂತ. ನಾನು ನಿಜ ಕೋಪ ಬರ್ಸ್ತಿದ್ಯಮ್ಮ ನೀನು. ನನ್ ಕೋಪದಲ್ಲಿ ಇರಕ್ಕೂ ಆಗಲ್ಲ ಗೈಸ್ ಬ್ಲಾಗಲ್ಲಿ. ಏನು ನಿನ್ ಬಾಧೆ? ನಿಜ ನೀನ್ ಇರಿಟೇಟ್ ಮಾಡ್ತೀನಿ. ಕರೆಕ್ಟಾಗಿ ಹಿಡಿಯೇ ಅವ ಅವಳಿಗೆ ಬರೀ ಹತ್ಕೊಟ್ಟೆ ಅಮ್ಮ ನೀನು. ನನ್ ಪಪ್ಪಿನ ಕೊಡುವ ಅವಳು ಕೊಡ್ಲಿ. ನಮ್ಮಮ್ಮ ಅವಾಗ್ಲೇ ಕೊಡ್ತೀವಿ. 2 ಲೇಟ್ ಬರ್ತೀವಿ ಸಂಧ್ಯಾ. ಆಕ್ಚುಲಿ ಇಲ್ಲಿ ಸೀರಿಯಸ್ ಎಲ್ಲ ಬರ್ದೋಟ್ಸಲ್ಲ ಎಲ್ಲ ಬರ್ದು ಅಂತ ಇದೆಯಾ ಪವಿ? ಪವಿ ಅಟ್ಟೊಳ್ಳೆ ಗೈಸ್. ಅಷ್ಟೆಲ್ಲ ಏನಿಲ್ಲ. ಮತ್ ಬಗ್ಗಂತ ಬೆಂಕಿ ಎತ್ಕೊಂತ ಕೊಡಲ್ಲ. ನನ್ಗೆ ಗೊತ್ತಿತ್ತು ಪವಿ ತೊಟ್ಟಿಯಿಂದ ಎತ್ಕೊಂಡ್ ಬಂದಿರೋದು ನೀನು ಅಂತ. ಪವಿನ ಉತ್ಸನ್ನ ಬನ್ನಿ ಗೈಸ್, ಬೋರ್ ಹೊಡಿತಿದೆ. ಆಕ್ಚುಲಿ ನಿದ್ದೆ ಬರ್ತಾ ಇಲ್ಲ ಆಯ್ತಾ? ನಂಗೆ ನಿದ್ದೆ ಬರ್ತಿದೆ ಆಕ್ಚುಲಿ. ಹೆಂಗಿದೆ? ಅರ್ಶಿನ ಕುಂಕುಮ ಕರ್ತಿದ್ರು. ಸೊ ಬೆಳೆ ಕುಂಕುಮ ಫ್ಲವರ್ ಇಲ್ವಾ? ಇಲ್ಲ. ಪಾಪ ಸೇ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್ ಪಾಪ. ಚಿಕ್ಕಣ್ಣ ಸ್ವಾಮಿ ಅಂತ ಹಾರ್ಟ್ ಹಾಕಿದ್ರು ಕಮೆಂಟ್ ಅಲ್ಲಿ. ಅವ್ರಿಗೆ ಹಾರ್ಟ್ ವಾಪಸ್ ಕೊಡು. ಹಾರ್ಟ್ ವಾಪಸ್ ಕೊಡಪ್ಪ ಅವ್ರಿಗೆ. ನಮ್ಮಪ್ಪ ಡಾಕ್ಟರ್ ಸ್ಟ್ರೇಂಜ್ ಚಿಕ್ಕಣ್ಣ ಸ್ಟ್ರೇಂಜ್. ಎಲ್ಲರಿಗೂ ನಮಸ್ಕಾರ, ನನ್ನ ಅಭಿಮಾನಿಗಳಿಗೆ. ನಿದ್ದೆ ಬರ್ತದೆ, ಮಂಕಂಡ್ ಮೇಲೆ ಬರ್ತಿದ್ದೀನಿ. ನನ್ನ ಯಾರು ತುಂಬಾ ಆಸೆ ಬೀಳ್ತಾ ಇದಾರೋ ಅವರು ಆರೋಗ್ಯ ಬಗ್ಗೆ ಕೆಟ್ಟ ಎಲ್ಲಾನು ಚೆನ್ನಾಗಿಕ್ಕಲಿ. ಲಕ್ಷ್ಮಿ ಹಬ್ಬ ಸಕ್ಸಸ್ ಕೊಡ. ಅಲ್ಲ, ಈ 2 ಮಾತುಗಳನ್ನು ನಮ್ಮ 2 ಮಾತನ್ನು ಮುಗಿಸುತ್ತಿದ್ದೇವೆ. ಅದೇನಂದ್ರೆ ಪವಿ ನೀನ್ ಬೆಳ್ಳಕ್ ಕಾಣೋದಿದ್ದು. She's not here. Pavi, I know you want to see movie now. ಏನೇ ಪರ್ಸನಲ್ ನೀನ್ ನನಗೆ ಕೊಡ್ತಿದ್ದು. ಬೆಳ್ಳಕ್ ಬರ್ತಾಳೇನೆ? ಮೀಡಿಯಂ ಆಗಿ ಬರ್ತಾರೆ. ನಾನ್ ಬೆಳ್ಳಕ್ ಬರ್ತಾ ಇದ್ದೀನಿ. ಇಲ್ಲ, ಮತ್ತೆ ಅವಳಿಗೆ ಬೆಳ್ಳಕ್ ಬರ್ತಾಳೆ. ಪವಿ ಅಮ್ಮ ನಮ್ಗೆ ಫಸ್ಟ್ ಹಿಂಗ ಅದ್ ಮಾಡ್ತು, ಆಮೇಲೆ ಅದ ಪಪ್ಪಿ ಕೊಡ್ತು. ಅಮ್ಮ ದಮ್ಮ ಇದ್ದ ಪವಿ. ಗೈಸ್ ಇವರಿಬ್ರು ಇಲ್ಲಿ ಕಿತ್ತಾಡ್ತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಫುಲ್ ಗೈಸ್ ನನ್ ತಂಗಿಗೆ ಎಷ್ಟು ಅಣ್ಣಂದಿರಿದ್ದಾರೆ. ಅದು ಸುಚಿತ್ರ ಕೊಟ್ಟಿದ್ದೆ. ಸಾರಿ, ಸುಚಿತ್ರ ಅವ್ರ ಫ್ರೆಂಡ್ ಕೊಟ್ಟಿರೋದಂತೆ. ಇದು ಡೈರಿ ಮಿಲ್ಕ್, ಇದೆರಡು ಇದು ರಾಕೆಟ್ ಐಸ್ ಕ್ರೀಮ್ ಕೊಡು. ಪವಿ ಬಾ ಪವಿ, ನಾವು ಗೈಸ್ ಅದು ಆಕ್ಟಿಂಗ್ ಅಂತ. ಗೈಸ್ ಆಕ್ಟಿಂಗ್ ಅಂತ, ಆಕ್ಟಿಂಗ್. ಏನ್ ಮಾಡ್ತಿದ್ಯಾ? ಯಾವಾಗಲೂ ಒಂದ್ ಮಾಡ್ತಾಳೆ. ಕಿತ್ಕೊಂಡು ಹೋಗ್ಬೇಕು. ಇರೋ 4 ಕೂದಲು ಹೋಗ್ಬಿಡ್ಬೇಕು. ಅದ್ ಲೆಕ್ಕ ಮಾಡೋಷ್ಟು ಕೂದಲು ಐತ್ರ ತೆಗಿಗೆ, ಅದು ಹೋಗ್ಬಿಡ್ಬೇಕು. ಇನ್ನೂ ಸದ್ಯ ತರ ಇದ್ದಿದ್ರೆ ಅಷ್ಟೇ. ಸದ್ಯ ಪವಿ ಹಿಡಿಯೋರು ಯಾರು ನನ್ ಕೂದಲನ್ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ. ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ, ಅದಕ್ಕೆ ನಿನ್ನೆ ನೋಡ್ಕೊಂಡಿಲ್ಲ. ಬೇಕಾ ಬಿಟ್ಟಿ ಅಂತ ಅಜ್ಜಿ ಹೇಳಿಲ್ವಾ ಅವತ್ತು? ಸ್ವಲ್ಪ ಲೈಟ್ ಹಾಕೊಂಡ್ರೆ ಏನಾರು ಮಾತಾಡ್ರಮ್ಮ, ಕರ್ರ ಕಾಣಿಸ್ತಿದ್ದೀರಾ. ನೆಕ್ಸ್ಟ್ ಪವಿ ಪ್ರಿನ್ಸಿಪಲ್ ಒಂದಿದೆ. ಪವಿ ಹೇಳು ಪವಿ. ಹೇಳಲ್ಲ.
ನಂಗೆ ಹಗ್ಗು ಕೊಟ್ಟಿತ್ತು ಅಮ್ಮ. ಪವಿ ಅಮ್ಮ ನನ್ಗೆ ಹಗ್ ಮಾಡಿ ಅಂತ ಪಪ್ಪಿ ಕೊಟ್ಟು. ಗಂಡ ಹಿಂದಿ ಜಗಳ ಉಂಡು ಮನ್ಗೋ ತನಕ ಅಂತಾರೆ. ಅಕ್ಕ ತಂಗಿರ್ ಜಗಳ ತಿನ್ಬೇಕಾದ್ರೇನೆ ಸ್ಟಾರ್ಟ್ ಆಗುತ್ತೆ. ತಿಂದ್ ಮುಗಿಸಿ ಆಮೇಲೆ ಅಮ್ಮ ಬಂದು ಈ ತರ ಎಲ್ಲ ಆದ್ಮೇಲೆ ಸ್ಟಾಪ್ ಆಗುತ್ತೆ. ಯೂಶಲಿ ನಮ್ಮಮ್ಮ ನಾವ್ ಆಡೋ ಜಗಳಕ್ಕೆ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಬಟ್ ಈ ಸರಿ ರಷ್ಯಾದಿಂದ ಬಂದವಳಲ್ಲ, ಸೊ ಅದೆಲ್ಲೋ ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತೆ. ಅವಳು ಬೇಜಾರ್ ಮಾಡ್ಕೊಂಡ್ರೆ ಅಮ್ಮಂಗೆ. ರೈಟ್. ಸೊ ಯಾರು ಜಗಳ ಆಡಕ್ ಹೋಗ್ಬೇಡಿ. ನೀವು ಜಗಳ ಆಡಿದ್ರೆ ನಿಮ್ಮ ಅಮ್ಮಂದಿರ್ಗೆ ಫುಲ್ ಬೇಜಾರಾಗುತ್ತೆ. ಹಾಗಂತ ನಾವು ಜಗಳ ಆಡಿಲ್ಲ ಅಂದ್ರೆ ಅಕ್ಕ ತಂಗಿರಂತಾನೆ ಅನ್ಸ್ಕೊಡಲ್ಲ. ಸೊ 2 ಕಡೆಯಿಂದಾನು ಯೋಚನೆ ಮಾಡ್ಬೇಕಾಗುತ್ತೆ ಜೀವನದಲ್ಲಿ. ಬಟ್ ಯಾವ್ದಕ್ಕೂ ಸೊಲ್ಯೂಷನ್ ಅಂತೂ ಸಿಗಲ್ಲ. ಸೊ ಹಿಂಗೆ ಅಕ್ಕ ತಂಗಿರೆಲ್ಲ ಜಗಳ ಆಡ್ಕೊಂಡು ಖುಷಿಯಾಗಿರಿ. ಅಪ್ಪ ಅಮ್ಮಂದಿರ ನೀವು ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫ್ಯಾಮಿಲಿ ಇಸ್ ದ ಬೆಸ್ಟ್ ಗಿಫ್ಟ್ ಎವರ್. ಇಷ್ಟನೋ ಸುಖನೋ ಫ್ಯಾಮಿಲಿ ಕೊನೆ ತನಕ ಇರೋದು ಫ್ಯಾಮಿಲಿ ಮಾತ್ರ. ಸೊ ನಿಮ್ ಫ್ಯಾಮಿಲಿನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಷ್ಟೇ. ಮತ್ತೆ ಸಿಗುವ. ನಾನ್ ನಿಮ್ಗೆ ಯಾವಾಗ್ಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬೋನ್ ಮದ್ಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ. ಅದು ನಾಳೆ ಬ್ಲಾಗ್ ಅಲ್ಲಿ at 6 o'clock. ಓಕೆ, ಬಾಯ್. ಮತ್ತೆ ಸಿಗುವ.